ಈ ಬಾರಿಯ 28 ಲೋಕಸಭಾ ಕ್ಷೇತ್ರಗಳೇನಿದೆ ರಾಜ್ಯದಲ್ಲಿ, ಅದರಲ್ಲಿ ಪ್ರಮುಖವಾಗಿ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಇವತ್ತಿಗೆ ಮಾರ್ಪಾಡಾಗಿರೋದು ಅದು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ. ಇವತ್ತು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ವಿಚಾರ ಇಡೀ ರಾಜ್ಯಾದ್ಯಂತ ಅಲ್ಲದೆ ದೇಶಾದ್ಯಂತ ಚರ್ಚೆಗೆ ಕಾರಣವಾಗಿದೆ. ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೂಡ ಈ ಒಂದು ಕ್ಷೇತ್ರದ ವಿಚಾರವಾಗಿ ಈಗ ಬೀದರಲ್ಲಿ ಮಾತಾಡಿದ್ದಾರೆ. ಮೈತ್ರಿ ಅಭ್ಯರ್ಥಿ ಬಿಜೆಪಿ ಅಭ್ಯರ್ಥಿ ಆಗಿರುವಂಥ ಡಾಕ್ಟರ್ CN ಮಂಜುನಾಥ್ ಅವರಿಗೆ ಜನಬಲ ಇದೆ, ಕಾಂಗ್ರೆಸ್ ಅಭ್ಯರ್ಥಿ DK ಸುರೇಶ್ ಅವರಿಗೆ ಹಣ ಬಲ ಇದೆ ಅಂತೇಳಿ ಬೀದರ್ನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಣ ಬಲವೋ ಜನಬಲವೋ ಚುನಾವಣೆಯಲ್ಲಿ ತೀರ್ಮಾನಿಸೋಣ ಅಂತ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೇಳಿ. ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರು DK ಸುರೇಶ್ ಮತ್ತು DK ಶಿವಕುಮಾರ್ ಮೇಲೆ ಗಂಭೀರ ಆರೋಪ ಮಾಡಿದ್ದಾರೆ. ನೋಟು DK ತಗೋರಿ, ಓಟು ಡಾಕ್ಟರ್ ಮಂಜುನಾಥ್ ಅವ್ರಿಗೆ ಹಾಕ್ರಿ ಸರ್. ಅಂದ್ರೆ ಟೋಟಲಿ ಅನ್ನೋದಂದ್ರೆ ಹಣದ ಹೊಳೆ ಹರಿಸ್ತಾ ಇದ್ದಾರೆ ಸರ್. ಇಬ್ಬರು DK ಮತ್ತು DK ಸುರೇಶ್ ಸಹೋದರರು ಹಣದ ಹೊಳೆ ಹರಿಸ್ತಾ ಇದ್ದಾರೆ ಅಂತ ಕುಮಾರಸ್ವಾಮಿ ಅವರು ಏನು ಹೇಳಿದ್ದಾರೆ ಅದು ನಡೆಯುವಂಥ ಸತ್ಯ ಸಂಗತಿಯನ್ನು ಹೇಳಿದ್ದಾರೆ. ಡಾಕ್ಟರ್ ಮಂಜುನಾಥ್ ಅವ್ರಿಗೆ ಜನ ಬೆಂಬಲ ಇದೆ, DK ಶಿವಕುಮಾರ್ ಅವ್ರಿಗೆ ಹಣ ಬಲ ಇದೆ. ರಾಜ್ಯದ ಜನ ಬುದ್ಧಿವಂತರಿದ್ದಾರೆ, ಅದರಲ್ಲೂ ಬೆಂಗಳೂರು ಗ್ರಾಮಾಂತರ ಜನ ಭಾಳ ಬುದ್ಧಿವಂತರಿದ್ದಾರೆ. ಅಲ್ಲಿಂದ ದೇವೇಗೌಡರು ಗೆದ್ದಿದ್ದಾರೆ, ಹಿಂದೆ ಕುಮಾರಸ್ವಾಮಿಯವರು ಅಲ್ಲಿ ಗೆಲುವನ್ನು ಸಾಧಿಸ್ತಾರೆ. ಅಲ್ಲಿ BJPನೂ ಒಂದು ಬಾರಿ ಗೆಲುವನ್ನು M ಶ್ರೀನಿವಾಸ್ ಅವರು BJP ಸಿಂಬಲಲ್ಲಿ ಗೆದ್ದಿದ್ದಾರೆ. ಜನ ಭಾಳ ಬುದ್ಧಿವಂತರಿದ್ದಾರೆ. ಹಣಬಲವೋ ಜನಬಲವೋ ತೀರ್ಮಾನ ಮಾಡುವಂಥ ಒಂದು ಚುನಾವಣೆ, ಒಳ್ಳೆಯದು ಮತ್ತು ಕೆಟ್ಟದ ಮಧ್ಯೆ ನಡೆಯುವಂಥ ಧರ್ಮ ಯುದ್ಧ ಇದು. ಇದರಲ್ಲಿ ಯಾವತ್ತೂ ಧರ್ಮ ಗೆದ್ದೇ ಗೆಲ್ಲುತ್ತೆ. ಒಳ್ಳೆಯವರಾದಂಥ ಮಂಜುನಾಥ್ ಅವರು ಗೆಲ್ತಾರೆ. ಕುಮಾರಸ್ವಾಮಿ ಅವರು ಏನು ಹೇಳಿದ್ದಾರೆ, ಹಣದ ಹೊಳೆಯನ್ನು ಹರಿಸ್ತಾ ಇದ್ದಾರೆ, ಎಲ್ಲ ಮೀಟ್ರ್ ಹಾಕಿ ದುಡ್ಡು ವಸೂಲಿ ಮಾಡ್ತಾಯಿದ್ದಾರೆ. ಎಲ್ಲ ಕಡೆನೂ ಎಲ್ಲ ಅಧಿಕಾರಿಗಳ ಹತ್ರ ಬೇರೆ ಬೇರೆಯವ್ರ ಹತ್ರ ಮೀಟ್ರ್ ದುಡ್ಡು ವಸೂಲಿ ಮಾಡ್ತಾಯಿದ್ದಾರೆ. ಆ ದೃಷ್ಟಿಯಿಂದ ಜನ ಇವರಿಗೆ ಕಾಂಗ್ರೆಸ್ ಅವರಿಗೆ ಸರಿಯಾದಂಥ ಪಾಠವನ್ನು ಕಲಿಸೋ ಮುಖಾಂತರ ಡಾಕ್ಟರ್ ಮಂಜುನಾಥ್ ಅವರು ಗೆಲ್ಲೋ ಮುಖಾಂತರ DK ಶಿವಕುಮಾರ್ ಅವರ ಹಣಬಲ ಏನಿದೆ ಅದನ್ನು ಮಟ್ಟ ಹಾಕೋಕ್ಕೆ ಈ ರಾಜ್ಯದ ಜನ ತೀರ್ಮಾನ ಮಾಡಿದ್ದಾರೆ. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಇದೀಗ ಪುಲ್ವಾಮಾ ದಾಳಿ ವಿಚಾರ ಮತ್ತೆ ಮುನ್ನೆಲೆಗೆ ಬರ್ತಾ ಇರುವಂಥದ್ದು. 1 ವರ್ಷ ಇರುವಂತಹ ಸಂದರ್ಭದಲ್ಲಿ ಇವರಿಗೆ ಪುಲ್ವಾಮಾ ದಾಳಿ ಎಲ್ಲವೂ ಕೂಡ ನೆನಪಾಗ್ಬಿಡುತ್ತೆ ಅಂತ ಹೇಳಿ ಪುಲ್ವಾಮಾ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೈ ನಾಯಕ GC ಚಂದ್ರಶೇಖರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಚುನಾವಣೆಗೆ 1 ವರ್ಷದ ಹಿತಾಸಕ್ತಿಗೆ ಕೆಲಸ ಮಾಡ್ತಾರೆ. ಪುಲ್ವಾಮಾ ದಾಳಿಯನ್ನ ಜನರು ಮರ್ತು ಬಿಟ್ಟಿದ್ದಾರೆ, ಇನ್ನೆರಡು ತಿಂಗಳಲ್ಲಿ ಏನಾಗುತ್ತೋ ಗೊತ್ತಿಲ್ಲ ಅಂತ ಹೇಳಿ ಚಂದ್ರಶೇಖರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪುಲ್ವಾಮಾ ದಾಳಿಗೆ ಶಿಕ್ಷೆ ಆಗಬೇಕು ಅಂತಂದ್ರೆ ಶಿಕ್ಷೆ ಕೊಡುವವರು ಕೇಂದ್ರದಲ್ಲಿ ಇರಬೇಕು. ಮುಂದೆ ನಾವು ಅಧಿಕಾರಕ್ಕೆ ಬರ್ತೇವೆ, ಆವಾಗ ನಾವು ಪುಲ್ವಾಮಾ ದಾಳಿ ಯಾವಾಗ ಆಯಿತು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಕೂಡ ಕ್ರಮವನ್ನು ಕೈಗೊಳ್ತೀವಿ ಅನ್ನುವಂತಹ ಮಾತುಗಳನ್ನಾಡಿದ್ದಾರೆ. ಚುನಾವಣೆಗೋಸ್ಕರ ದೇಶದ ಅಥವಾ ಯಾವುದೇ ಒಂದು ವರ್ಗದ ಹಿತಾಸಕ್ತಿಯನ್ನು ಬಲಿ ಕೊಟ್ಟು ಚುನಾವಣೆ ನಡೆಸೋದನ್ನು ಯಾವುದೇ ಸಂವಿಧಾನದಲ್ಲಿ ಇವತ್ತಿನವರೆಗೆ ಯಾರೂ ಉಲ್ಲೇಖ ಮಾಡಿಲ್ಲ. ಅದನ್ನು ಯಾವತ್ತೂ ಕೂಡ ಸಂವಿಧಾನ, ಇವತ್ತು ಡಾಕ್ಟರ್ ಅಂಬೇಡ್ಕರ್ ಅವರ ಸಂವಿಧಾನ ಏನು ಹೇಳುತ್ತೆ, ಪ್ರತಿಯೊಬ್ಬ ಪ್ರಜೆಗೂ ಸಮಾನವಾದ ಹಕ್ಕಿರಬೇಕು, ಸಮಾನವಾದ ನ್ಯಾಯ ಇರಬೇಕು, ಸಮಾನವಾಗಿ ಬದುಕಬೇಕು ಅನ್ನೋ ಒಂದು ಕಾನ್ಸೆಪ್ಟನ್ನು ಕೊಟ್ಟು ಹೋಗಿದ್ದಾರೆ. ಇವತ್ತು ಕಾನ್ಸ್ಟಿಟ್ಯೂಷನ್ನೇ ಇವತ್ತು ತಿರುಚುವಂಥ ಮಟ್ಟಕ್ಕೆ ಹೋಗ್ತಾ ಇದೆ ಅಂತ ಅಂದರೆ ಇವತ್ತೊಂದು ದಿವಸ BJP ಸರ್ಕಾರ ನ್ಯಾಯ ಎಷ್ಟು ಮಟ್ಟಿಗೆ ಸಿಗುತ್ತೆ ಅನ್ನೋದನ್ನು ಇವತ್ತು ದೇಶದ ಜನ ಇವತ್ತು ಯೋಚನೆ ಮಾಡಬೇಕು. ಅದಕ್ಕೆ ಇವತ್ತು ಜನತಾ ನ್ಯಾಯಾಲಯಕ್ಕೆ ಇವತ್ತು ಹೋಗ್ತಾ ಇದ್ದೀವಿ. ಇದು ಏನಿದೆ ಧರ್ಮಯುದ್ಧ, ಜನತಾ ನ್ಯಾಯಾಲಯದ ಮುಂದೆ ಹೋಗ್ತಾ ಇದ್ದೀವಿ. ಈ ಜನತಾ ನ್ಯಾಯಾಲಯದಲ್ಲಿ ನೀವು ಮೀಡಿಯಾದವ್ರಿಗೆ ಹೇಳಿದ್ರೆ ನಿಮಗೆ ಅವ್ರಿಗೆ ಪನಿಷ್ಮೆಂಟ್ ಸಿಗುತ್ತಾ ಅಂತ, ಪನಿಷ್ಮೆಂಟು ಸಿಗಬೇಕಂತ ಅಂದರೆ ಪನಿಷ್ಮೆಂಟ್ ಕೊಡುವಂಥವ್ರು ಕೇಂದ್ರದಲ್ಲಿ ಬರಬೇಕು. ಅದಾಗಬೇಕು ಅಂತ ಅಂದರೆ ಈಗ ಬದಲಾವಣೆ ಆಗುವಂಥ ಅವಶ್ಯಕತೆ ತುಂಬ ಇದೆ. ಅದು ಕರ್ನಾಟಕ ಜನತೆಗೆ ನಾನು ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ಈ ಬಾರಿ ಸ್ವಲ್ಪ ಯೋಚನೆ ಮಾಡಿ ಯಾವುದನ್ನು ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಯಾವುದೋ ಒಂದು ಭ್ರಮೆನಲ್ಲಿ ಔಟ್ ಮಾಡೋದಕ್ಕಿಂತ ಮುಂಚೆ ನಾವು ಯಾರು ವೋಟ್ ಮಾಡ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ಬೈ ಹಾರ್ಟ್ ಮತ್ತು ಬೈ ಮೈಂಡಿಂದ ಯೋಚನೆ ಮಾಡಿ ಮತದಾನ ನೀಡಿದ್ರೆ ನಿಜವಾಗ್ಲೂ ನೀವು ಹೇಳಿದ್ರಲ್ಲ ಅವ್ರಿಗೆ ಪನಿಷ್ಮೆಂಟ್ ಸಿಗುತ್ತೆ. ಚುನಾವಣೆ